ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಬದುಕಿಗೆ ಸಿಕ್ಕಿತು ಅಭಯ. ಸಂತೋಷ್ ಲಾಡ್ ಅವರಿಂದ ಶ್ರಮಿಕರು ಈಗ ಫುಲ್ ಖುಷ್. ಇಲಾಖೆಯ ಜನಪರ ಕಾರ್ಯದಿಂದ ಇಲ್ಲವಾಯಿತು ಸಂಕಷ್ಟ. ಶ್ರಮಜೀವಿಗಳ ಅಭಿವೃದ್ಧಿಗೆ ಸಚಿವ ಸಂತೋಷ್ ಲಾಡ್ ಸಂಕಲ್ಪ. ಒಂದು ಮನೆ ನಿರ್ಮಾಣಕ್ಕೆ ಅದೆಷ್ಟೋ ಕೈಗಳ ಆಸರೆ ಬೇಕು, ಅದೆಷ್ಟೋ ಜನರ ಶ್ರಮ ಬೇಕು. ನೆಮ್ಮದಿಯ ನೆಟ್ಟುಸಿರು ಬಿಡಲು ಅದೆಷ್ಟೋ ಬೆವರ ಹನಿಯೂ ಹೊಳೆಯಾಗಿ ಹರಿಬೇಕು. ಕಾರ್ಮಿಕರ ಬದುಕಿನಲ್ಲಿ ದುಡಿಮೆಯ ಹೋರಾಟ, ನಿಲ್ಲದ ನಿರಂತರ ಹೋರಾಟದ ಬದುಕು ಎಂದುಕೊಂಡಿದ್ದವರ ಬಾಳಲ್ಲಿ ಆಶಾಜ್ಯೋತಿ ಹೊತ್ತಿಸಿದ ಹರಿಕಾರ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್. ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ಹಿರಿಯ ಕಾರ್ಮಿಕ ನಿರೀಕ್ಷಕರು ಹಾಗೂ ಕಾರ್ಮಿಕ ಇಲಾಖೆ ಸಿಬ್ಬಂದಿಗಳಿಗೆ ವಿಶೇಷ ಟಾಸ್ಕ್ ನೀಡುವ ಮೂಲಕ ನೊಂದವರ ಧ್ವನಿಯಾಗಲು ಮುಂದಾಗಿದ್ದಾರೆ. ಲಕ್ಷಾಂತರ ಕುಟುಂಬಕ್ಕೆ ಕಾರ್ಮಿಕ ಇಲಾಖೆ ಯೋಜನೆ ತಲುಪಿಸುವ ಕಾರ್ಯವನ್ನ ಸಚಿವರು ಮಾಡ್ತಾ ಇದ್ದಾರೆ. ಹೌದು, ಕಾರ್ಮಿಕ ಇಲಾಖೆಗೆ ಒಳಪಡುವ ಎಲ್ಲಾ ವರ್ಗದ ಶ್ರಮಿಕರ ಪಾಲಿಗೆ ಬಂಧುವಾಗಿರುವ ಸಂತೋಷ್ ಲಾಡ್ ಬಿಸಿಲು ಮಳೆ ಗಾಳಿ ಲೆಕ್ಕಿಸದೆ ದುಡಿಯುವ ಕೈಗಳಿಗೆ ಆಸರೆಯಾಗಿದ್ದಾರೆ. ದುಡಿಯುವ ಶಕ್ತಿ ಮೀರಿದ ಅದೆಷ್ಟೋ ಜನರಿಗೆ ಪಿಂಚಣಿಯ ಮೂಲಕ ಕುಟುಂಬ ಬಂಡಿ ಸಾಗಿಸುವಂತೆ ಮಾಡಿದ್ದಾರೆ. ಅದೆಷ್ಟೋ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಕಾರ್ಮಿಕರಿಗೆ ಆರ್ಥಿಕವಾಗಿ ಸಾಮಾಜಿಕ ಭದ್ರತೆ ಕೊಟ್ಟಿರುವ ಕೀರ್ತಿ ಸಂತೋಷ್ ಲಾಡ್ ಅವರಿಗೆ ಸಲ್ಲುತ್ತೆ. ಸಂಕಷ್ಟದ ಪರಿಸ್ಥಿತಿ ಎದುರಿಸಿದ ಕಾರ್ಮಿಕರು ಸಚಿವರ ಕಾರ್ಯಕ್ಕೆ ಏನಂತಾರೆ ನೋಡಿ. ಕೆಲಸ ಈಗ ನಮ್ದು ಏರ್ಪೋರ್ಟ್ ರೋಡ್ ಕಡೆ ನಡೀತಿದೆ ಸರ್. ಆಮೇಲೆ ಗೋಕುಲ್ ರೋಡ್, ಆಮೇಲೆ ಇಲ್ಲಿ ಶಾಂತಿನಗರ, ಆಮೇಲೆ ಮಧುರಾ ಕಾಲನಿ, JK ಸ್ಕೂಲ್ ನಡೆದಿದೆ. ಅಲ್ಲ, ಈಗ ನಿಮಗಂತೇಳಿ ಒಂದು ಕಾರ್ಮಿಕ ಇಲಾಖೆ ಅಂತ ಇದೆ. ಹೌದು. ಆ ಕಾರ್ಮಿಕ ಇಲಾಖೆ ಸಚಿವರು ಸಂತೋಷ್ ಲಾಡ್ ಸರ್ ಅವ್ರು ನಿಮ್ಗೆ ಗೊತ್ತಿದ್ದಂಗೆ ಈ ಕಾರ್ಮಿಕ ಇಲಾಖೆಯಿಂದ ಏನೇನು ಮಾಡಿದಾರೆ? ಇಲ್ಲ, ನಮಗೆಲ್ಲ ಭಾಳ ಅವಕಾಶ ಮಾಡಿಕೊಟ್ರೆ, ಸೌಲಭ್ಯ ಮಾಡಿಕೊಟ್ರೆ. ಆಮೇಲೆ ನಮ್ಮದು ಕಿಟ್ಟಿಂದ ಭಾಳ ಸೌಲಭ್ಯ ಆಗೈತೆ ರೀ. ಅದು ಕಾರ್ಡ್ ಆಗಲಿಂದ ಒಳ್ಳೆ ಬೆನಿಫಿಟ್ ಸಿಗ್ತಾ ಇದೆ ಸರ್. ನಮ್ಮದು ಕಾರ್ಮಿಕರಿಗೆ ಎಲ್ಲ ಕಾರ್ಮಿಕರು ಚಲೋ ಆಗೈತಿ. ಅಲ್ಲ, ವಿಶೇಷವಾಗಿ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಆದಮೇಲೆ ಅವ್ರು ಆದಮೇಲೆ ಇಷ್ಟೆಲ್ಲ ಸೌಲಭ್ಯಗಳಾಗಿದ್ದು ಸರ್. ಯಾರಾದ್ರು ಸಂತೋಷ್ ಲಾಡ್ ಸಾಹೇಬ್ರು ಆದಮೇಲೆ ಇಷ್ಟೆಲ್ಲ ಸೌಲಭ್ಯಗಳು ನಮ್ಗೆ ಸಿಗ್ತಾ ಇದ್ದಿದ್ದು. ಆಮೇಲೆ ಮುಂದೆ ಬೆನಿಫಿಟ್ ಸಿಗ್ತಿದೆ ಅಂತೆ, ಇನ್ನೂ ಉತ್ತಮವಾಗಿ ಅವ್ರು ಬೆಳಿಬೇಕಂತೇಳಿ ನಾವು ಬಯಸ್ತೀವಿ ಸರ್. ಯಾರು ಉತ್ತಮ? ಸಂತೋಷ್ ಲಾಡ್ ಸಾಹೇಬ್ರು ಇನ್ನೂ ಮುಂದುಗಡೆ ಹೋಗ್ಬೇಕಂತೇಳಿ ನಮ್ಮದು. ಇನ್ನು ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗದೆ ಶೈಕ್ಷಣಿಕವಾಗಿ ಸಬಲರಾಗಿ ಉತ್ತುಂಗದ ಶಿಖರವನ್ನ ಏರಬೇಕು ಎಂಬುವ ಮಹದಾಸೆ ಹೊಂದಿರುವ ಜನನಾಯಕ ಸಂತೋಷ್ ಲಾಡ್ ಕಾರ್ಮಿಕರ ಮಕ್ಕಳಿಗೆ ಸಹಾಯಹಸ್ತ, ಸ್ಕಾಲರ್ಶಿಪ್ ಹೀಗೆ ಹಲವಾರು ಯೋಜನೆ ಜಾರಿಗೆ ತಂದಿದ್ದಾರೆ. ಹೆರಿಗೆ ಸೌಲಭ್ಯ, ಪ್ರಮುಖ ವೈದ್ಯಕೀಯ ಸೇವೆಗೆ ಸಹಾಯಹಸ್ತದ ಮೂಲಕ ನೂರಾರು ಕ್ಲಿಷ್ಟಕರ ಆರೋಗ್ಯ ಸಮಸ್ಯೆಗೆ ಆರ್ಥಿಕ ನೆರವು ನೀಡುತ್ತಿರುವುದು ವಿಶೇಷವಾಗಿದೆ. ಈ ಬಗ್ಗೆ ಕಾರ್ಮಿಕರು ಏನಂತಾರೆ ನೋಡಿ. ನಮ್ಮ ಹೆಸರು ರಾಸಪತ್ರಿ. ಏನು ಮಾಡ್ಕೊಂಡಿದ್ರು? ಪ್ಲಂಬರ್ ಅದಾವ್ರಿ. ಎಷ್ಟು ವರ್ಷದಿಂದ? 10 ವರ್ಷದಿಂದ ಅದಾವ್ರಿ. ಲೇಬರ್ ಕಾರ್ಡ್ ಮಾಡಿಸಿದ್ರಿ? ಮಾಡಿಸಿದ್ರಿ. ಈ ಲೇಬರ್ ಕಾರ್ಡ್ ಯಾರು ಮಾಡಿಸ್ಕೊಡಾಗತ್ತಾರ ಗೊತ್ತೈತ್ರಿ ಈಗ? ಹಾಂ, ಗೊತ್ತ್ರಿ. ಯಾರು ಮಾಡಿಸ್ಕೊಡ? ಕಾರ್ಮಿಕ ಆಫೀಸಿಂದ ಮಾಡಿಕೊಡ್ತಾರೆ ರೀ. ಒಳ್ಳೆ ಯಾವುದು ಸವಲತ್ತು ಭಾಳ ಐತ್ರಿ. ನಮ್ಮ ಸಚಿವರು ಸಂಸಲವರು ಬಂದಿಂದ ಕಾರ್ಮಿಕ ಕಿಟ್, ಒಳ್ಳೆ ಸ್ಕೂಲು ಮಕ್ಕಳಿಗೆ ಒಳ್ಳೆ ಸೇಫ್ಟಿ ಶಿಫ್ಟ್ ಹಿಂಗೆಲ್ಲ ಭಾಳ ಸವಲತ್ತು ಬರ್ತವೆ ರೀ. ಒಳ್ಳೆ ಮದುವೆ ಆದವ್ರಿಗೆ, ಮದುವೆ ಆಗೋರಿಗೆ ವಿತ್ ವಯಸ್ಸು ಆಧಾರ ಹಿಂಗಾಗಿಂದ ಪಿಂಚಣಿ ಈ ಥರ ಭಾಳ ಸವಲತ್ತನ್ನು ತಂತನೂ ಕೊಡತ್ತಾರೆ ನಮ್ಮ ಸಚಿವರು. ಭಾಳ ಒಳ್ಳೆಯ ಕೆಲಸ ಮಾಡತ್ತಾರೆ ರೀ. ಈ ಇಲಾಖೆಯನ್ನು ಮೊದಲು ಸಂತೋಷ್ ಲಾಡ್ ಬರೋಕ್ಕಿಂತ ಮೊದಲು ಈ ಸವಲತ್ತು ಯಾರಿಗೂ ಗೊತ್ತಿದ್ದಲ್ಲ ರೀ. ಸವಲತ್ತು ಯಾರಿಗೆ ಹಿಂಗೆ ಐತಿ ಕಾರ್ಮಿಕರ ಇಲಾಖೆ ಒಳಗೆ ಇಂಥ ಸವಲತ್ತು ಅದಾವಂಥದ್ದು ಯಾರಿಗೂ ಮಾಹಿತಿ ಗೊತ್ತಿದ್ದಿಲ್ಲ. ಈಗ ಅವ್ರ ಬಂದ ಎಲ್ಲ ಕಾರ್ಮಿಕರಿಗೆ ಮಾಹಿತಿ ಅವ್ರು ತಿಳಿಸತ್ತಾರೆ. ಅವ್ರು ಬಂದು ಅವ್ರ ಕಾರ್ಮಿಕ ಇಲಾಖೆ ವಹಿಸ್ಕೊಂಡ ಮೇಲೆ ಭಾಳ ಅನುಕೂಲ. ಹೌದು ಭಾಳ ಅನುಕೂಲ ಆಗೈತೆ ರೀ. ಏನೇನು ಕಿಟ್ಗಳು ಏನೇನು ಬಂದವು ನಿಮಗೆ? ಈ ಮಷಿನ್ರಿ, ಒಳ್ಳೆ ಸುತ್ತಿಗೆ ಚಣ ಇಂಥವೆಲ್ಲ ನಮ್ಗೆ ಏನೇ ಅವಶ್ಯಕತೆ ಬೇಕು ಅವು ಜಾಸ್ತಿ ಬಂದವ್ರಿ. ಒಟ್ಟಿನಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಕಾರ್ಮಿಕರ ಅಭಿವೃದ್ಧಿಗೆ ಹಾಗೂ ಶ್ರಮಿಕರ ಕಲ್ಯಾಣಕ್ಕೆ ಕಾರ್ಮಿಕ ಇಲಾಖೆ ಹಾಗೂ ಸಚಿವ ಸಂತೋಷ್ ಲಾಡ್ ಶ್ರಮಿಸುತ್ತಿರುವುದು ವಿಶೇಷವಾಗಿದೆ. ಜನಪರ ಕಾರ್ಯದ ಮೂಲಕ ಜನಮಾನಸದಲ್ಲಿ ಮನೆ ಮಾಡಿದ ಸಾಧಕ ಸಚಿವರಿಗೆ ಕಾರ್ಮಿಕ ವರ್ಗ ಅಭಿನಂದನೆ ಸಲ್ಲಿಸಿದೆ.